ಟೊಮೆಟೊ 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 ಓ ನಾನು ರೀ ಗಿರಿ ಹಾಕೊಳ್ಳಿ ಏನಾಯ್ತ್ರಿ? ಗಿರಿ, ನಾನು ಟೊಮೆಟೊ ಕದ್ಕೊಂಡು ಓಡೋಗ್ತಾ ಇರೋ ಥರ ಕನಸು ಬಂದಿತ್ತು. ಪೊಲೀಸವರು ನನಗೆ ಎನ್ಕೌಂಟ್ರ್ ಮಾಡಿಬಿಟ್ರು. ನಾನು ಸಾಯ್ತಾ ಇದ್ರು, ಜನ ಕೇರ್ ಮಾಡಲಿಲ್ಲ. ಇರೋ ಟೊಮೆಟೊನೆಲ್ಲ ಗಬ್ರಕೊಂಡ್ಬಿಟ್ರು. ಸದ್ಯದ ಪರಿಸ್ಥಿತಿನಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಬೆಲೆ ಟೊಮ್ಯಾಟೋಗೆ ಇರೋದು. ಅದು ಸರಿ ಅಲ್ಲ, ಈ ಸರ್ಕಾರದವರು ಟೊಮೆಟೊ ತಗೊಳ್ಳೋದಕ್ಕೆ ಲೋನ್ ಏನಾದರೂ ಕೊಡ್ತಾರಾ? ಇಲ್ಲ, ನೋವೇ. ಹೀಗಿರುವಾಗ ಈ ಬೆಲೆ ಏರಿಕೆ ಸಮಯದಲ್ಲಿ ನಮ್ಮಂಥ ಮಧ್ಯಮ ವರ್ಗದವರು ಬದುಕೋದಾದ್ರೂ ಹೇಗೆ ಗಿರಿ? ಆ ಕಡೆ ಪೆಟ್ರೋಲು, ಈ ಕಡೆ ಡೀಸೆಲ್, ಆ ಕಡೆ ಅಬ್ಕಾರಿ, ಈ ಕಡೆ ತರಕಾರಿ, ಎಲ್ಲವೂ ಜಾಸ್ತಿ. ಅವರು ಅಕ್ಕಿ ಕೊಡಲ್ವಂತೆ, ಇವ್ರ ಅಕ್ಕಿಗೆ ಕಾಸು ಕೊಡ್ತಾರಂತೆ. ಯಾವುದೇ ಸರ್ಕಾರ ಬರಲಿ, ಮಧ್ಯಮ ವರ್ಗದವರು ದುಡಿಯೋ ತಪ್ಪಲ್ಲ, ಬದುಕೋಕ್ಕೋಸ್ಕರ ಹೇಗೋ ತಪ್ಪಲ್ಲ. ಅದಕ್ಕೆ ಹೇಳೋದು, ಮನೆಗೆ ಗೆಸ್ಟ್ನ ಕರೆಯೋಕ್ಕೂ ಮುಂಚೆ ಮನೆ ಪರಿಸ್ಥಿತಿ, ದಿನಸಿ ಸ್ಟಾಕು, ಅಕೌಂಟ್ ಬ್ಯಾಲೆನ್ಸು ಇದನ್ನೆಲ್ಲ ನೋಡಿ ಕರಿಬೇಕು ಅಂತ. ಆ ಪಾಠ ಚೆನ್ನಾಗಿ ಕಲ್ತಿದ್ದೀನಿ. ಆದ್ರೂ ಐಟಮ್ ಬಡಿಸೋವಾಗೆಲ್ಲ ಅದ್ರ ರೇಟ್ ಹೇಳ್ತಾ ಇದ್ರೆ ಪಾಪ ಅವ್ರ ಮನಸ್ಸು ಎಷ್ಟು ನೊಂದ್ಕೊಂಡಿರಲ್ಲ. ಮನೇಲಿ ಹೆಂಡತಿ ನೊಂದ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬೆಲೆನೇ ಇಲ್ವಾ? ಹಿರಿ, ನಿನ್ ಪರಿಸ್ಥಿತಿನೂ ನನ್ಗೆ ಅರ್ಥ ಆಗುತ್ತೆ. ಹೋಗ್ಲಿ ಬಿಡು. ಇವತ್ತು ಹೇಗಿದ್ರು ಸಂಬಳದ ದಿನ. ಸಂಬಳ ಅಕೌಂಟಿಗೆ ಬಿದ್ದ ತಕ್ಷಣ ಈ ತಿಂಗಳು ಹೇಗೆಲ್ಲ ನಡಿಬೇಕು ಅಂತ ಒಂದು ರೂಪರೇಷೆ ಹಾಕ್ಬಿಡ್ತೀನಿ. ಓ, ರೂಪರೇಷೆ ಆಮೇಲೆ ಹಾಕೋರಂತೆ. ಮೊದಲು ಎದ್ದು ರೆಡಿಯಾಗಿ ತಿಂಡಿಗೆ ಬನ್ನಿ. ನಿಮ್ಗೆ ತಿಂಡಿ ಕೊಟ್ಟು ನಾನು ಕ್ಯೂನಲ್ಲಿ ನಿಂತ್ಕೋಬೇಕು. ಕ್ಯೂನಲ್ಲಿ ನಿಂತ್ಕೋಬೇಕಾ? ಕ್ಯೂ? ಟೊಮ್ಯಾಟೊ ತಗೊಳಕ್ಕೆ. ಟೊಮೆಟೊ ತಗೊಳಕ? ಓ, ಟೊಮೆಟೊನು ಫ್ರೀಯಾಗಿ ಕೊಡ್ತಾವ್ರಾ? ಟೊಮೆಟೊ ಬಗ್ಗೆನೂ ಶುರು ಆಗೋಯ್ತಾ? ಹಾಫ್ ರೇಟು ಚೀಪ್ ರೇಟ್ ಅಂತೆ. ಆದ್ರೆ ಅರ್ಧ ಟೊಮೆಟೊ ಕೊಳ್ತೋಗಿದೆ ರೀ. ಕಾಂಕ್ರೀಟ್ಗೂ ಕಷ್ಟ ಆಗ್ಬಿಟ್ಟಿದೆ ಕಣೆ. ಅಕ್ಕ, ಸಿಮೆಂಟು, ಜಲ್ಲಿ, ಪೇಂಟು ಎಲ್ಲ ಜಾಸ್ತಿ ಆಗಿದೆ. ಅಯ್ಯೋ, ಕಾಂಕ್ರೀಟ್ ಅಂದ್ರೆ ನಾನು ಉಪ್ಪಿಟ್ಟು ಬಗ್ಗೆ ಮಾತಾಡ್ತಿದ್ದೆ. ನೀನೇನೆ ಸಿಮೆಂಟು ಜಲ್ಲಿ ಅಂತ ಮನೆ ಕಟ್ಟೋದ್ರ ಬಗ್ಗೆ ಹೇಳ್ತಿದ್ಯಾ? ನೀನ್ ತರಕಾರಿ ಬಗ್ಗೆ ಹೇಳ್ತಿದ್ಯಾ? ನಾನು ಮನೆ ಕಟ್ಟೋದ್ರ ಬಗ್ಗೆ ಅಂತ ಅನ್ಕೊಂಡೆ. ನಮ್ದು EMI ಮಾತ್ರ ಕಟ್ಟೋದು, ಆದ್ರೆ ಅದಕ್ಕೂ ಬಡ್ಡಿ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಹೀಗೆ ಎಲ್ಲ ಜಾಸ್ತಿ ಆಗ್ತಿದ್ರೆ ಏನಕ್ಕ ಮಾಡೋದು? ಸಮಸ್ಯೆ ಬಂತು ಅಂತ ನಾವು ಅಳ್ತಾ ಕೂರಕ್ಕಾಗತ್ತಾ? ಈಗ ಟೊಮೆಟೊ ರೇಟ್ ಜಾಸ್ತಿ ಆಗಿದೆ, ನಾವು ಅದನ್ನ ಬಳಸೋದೇ ಬೇಡ. ಅದ್ರ ಬದಲು ಹುಣಸೆ ಹಣ್ಣನ್ನು ಬಳಸಿದ್ರೆ ಆಯ್ತು. ಕರೆಕ್ಟ್. ಈಗ ಕಾಳು ಮೆಣಸು ಜಾಸ್ತಿ, ಅದ್ರ ಬದಲು ಮೆಣಸಿನ ಪುಡಿ ಬಳಸಿದ್ರೆ ಆಯ್ತು. ಅಕ್ಕ, ಚಿತ್ರಾನ್ನಕ್ಕೆ ಈರುಳ್ಳಿ ಬೇಕೇ ಬೇಕಲ್ವಾ? ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ಈರುಳ್ಳಿ ಬದಲು ಈರುಳ್ಳಿ ಸೊಪ್ಪು ಬಳಸಿದ್ರಾಯ್ತು. 10 ರೂಪಾಯಿ ಕಟ್ಟು ಕಣೆ. ಇನ್ನು ಒಗ್ಗರಣೆ ಕರಿಬೇವಿನ ಸೊಪ್ಪು ಹಾಕ್ಲೇಬೇಕು ಅಂತ ಏನಿಲ್ಲ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅದಕ್ಕೆ 5 ರೂಪಾಯಿ ಕೊಟ್ಟು ಪ್ಯಾಕೆಟ್ ತಗೊಂಡ್ಬಿಟ್ರೆ ಆಗೋಯ್ತು. ಅದಕ್ಕೆ ಅಂತ ಕಷ್ಟ ಸರ್ಕಸ್ ಮಾಡ್ತಾರೆ ಗಿರ್ಜಮ್ಮ. ಕಾಶಿ ಅವರೇ, ಸರ್ಕಸ್ ಮಾಡದೆ ಇನ್ನೇನ್ ಮಾಡೋದು? ಪ್ರತಿದಿನ ಈ ಮಜ್ಜಿಗೆ ಸಾರು, ರಸಮ್ಮು ತಿಂದು ತಿಂದು ಸಾಕಾಗ್ಬಿಟ್ಟಿದೆ. ಅಯ್ಯೋ, ಅದಕ್ಕೆ ಅಂತ ಟೆನ್ಷನ್ ಮಾಡ್ಕೊಂತಾರೆ ಮರ್ರೆ. ನನ್ನ ಜೊತೆಗೆ ಬನ್ನಿ, ನಿಮ್ಗೆ ಎಷ್ಟು ತರಕಾರಿ ಬೇಕೋ ಅಷ್ಟು ಕೊಡ್ತೆ. ಹೌದು, ನಿಮಗೆ ಅಂದ್ರೆ ಕಮ್ಮಿ ಕೊಟ್ಬಿಡ್ತಾರಾ? ಅನುಮಾನ ಎಂತಕ್ಕೆ? ನನ್ನ ಜೊತೆ ಬನ್ನಿ, ಆಮೇಲೆ ನೀವೇ ಕಾಣಿ ಗೊತ್ತಾಗ್ತ. ಅಯ್ಯ, ಬನ್ನಿ ಮರ್ರೆ. ಸರಿ ಆಯ್ತು, 2 ನಿಮಿಷ ಬ್ಯಾಗ್ ತಗೊಂಡ್ಬಂದ್ಬಿಡ್ತೇನೆ. ಏನ್ ಮರ್ಯ, ತರಕಾರಿ ರೇಟ್ ಜಾಸ್ತಿ ಆದಾಗಳಿಂದ ಬಾಡಿ ಗಾರ್ಡ್ ಇಟ್ಕೊಂಡು ಓಡಾಡ್ತಿದ್ದೆ ಅಂಬ್ರ? ಏನ್ ಮಾಡೋದು ಸರ್, ಕಳ್ ಕಾಕ್ರು ಜಾಸ್ತಿ ಆಗ್ಬಿಟ್ಟವ್ರು. ಅದಕ್ಕೆ ಏನಕ್ಕ, ತರಕಾರಿ ಮಾರೋರು ಬಾಡಿ ಗಾರ್ಡ್ ಇಟ್ಕೊಂಡಿದಾರೆ ಅಂದ್ರೆ ಕಾಲ ಎಲ್ಲಿಗೋ ಹೋಯ್ತು. ಸದ್ಯ ನಮಗೆ ತರಕಾರಿ ಸಿಕ್ಕರೆ ಅದೇ ಒಳ್ಳೆ ಕಾಲ ಅಂತ ನನಗೆ ಅನ್ಸಕ್ ಶುರು ಆಗ್ಬಿಟ್ಟಿದೆ ಗೌರಿ. ಸರಿ ಸರಿ, ಎಲ್ಲ ಮಿಕ್ಸ್ 2.5 kg ಹಾಕಿ. 2.5 kg 2,500. ಅಯ್ಯ ಅಭ್ಯ, ಏಯ್, ಯಾರ ಹತ್ರ ದುಡ್ಡು ಕೇಂತಿದ್ದೆ ಅಂದಳಿ ಗೊತ್ತಿತ್ತಾನ ನಿನ್ಗೆ? ಕಸ್ಟಮರ್ ಹತ್ರ ಕಾಸು ಕೇಳ್ತಾ ಇದ್ದೇನೆ ಅಷ್ಟೇ. ಇಲ್ಲ ತರಕಾರಿ ಗಾಡಿ ಹಾಕೋಕ್ ನಿನ್ಗೆ ಲೈಸೆನ್ಸ್ ಕೊಟ್ಟದ್ ಯಾರ? ತೆಗ್ಯಾ ಲೈಸೆನ್ಸ್, ತೆಗ್ಯಾ. ಅಯ್ಯೋ ಕಾಶಿ ಅವ್ರೆ, ಪರವಾಗಿಲ್ಲ ಬಿಡಿ, ಜಗಳ ಎಲ್ಲ ಯಾಕೆ? ನಾನು ದುಡ್ಡು ಕೊಟ್ಟೆ ತರಕಾರಿ ತಗೋತೀನಿ. ರೀ, ನೀವ್ ಹಿಂಗೇನ ವ್ಯಾಪಾರ ಮಾಡೋದು? ಇದು ವ್ಯಾಪಾರ ಅಲ್ಲ ಗೌರಿ, ನಾನು ಅವ್ರಿಗೆ ಮಾಡೋ ಸಹಾಯಕ್ಕೆ ಅವ್ರು ನನಗೆ ಕೊಡು ಉಡುಗೊರೆ ಅಷ್ಟೇ. ಈಗೇನು ಕೊಡ್ತೀಯ ಇಲ್ಲ ಅಂಗಡಿ ಎತ್ತಂಗಡಿ ಮಾಡೋದಾ? ಹಲೋ, ಬಾಡಿ ಗಾರ್ಡ್ನ ಬ್ರೆಡ್ ಬಣ್ಣು ತಿನ್ನಕ್ಕೆ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ? ಅಯ್ಯಬ್ಯ, ವ್ಯಾಪಾರ ಮಾಡೋಕೆ ಪರ್ಮಿಷನ್ ಇದೆ, ನೀವು ಮಾತಾಡಂಗಿಲ್ಲ. ಅಯ್ಯಯ್ಯೋ, ಸುಮ್ಮನೆ ಇದೆಲ್ಲ ಯಾಕೆ? ತಗೊಳಪ್ಪ, 200 ರೂಪಾಯಿಗೆ ಎಷ್ಟು ತರಕಾರಿ ಬರುತ್ತೋ ಅಷ್ಟು ಕೊಟ್ಬಿಡು. 200 ರೂಪಾಯಿದ?
ತಗೊಳ್ಳಿ, ಫ್ರೆಶ್ ಆಗಿದೆ. ಪರವಾಗಿಲ್ಲ, ಫ್ರೆಶ್ ಆಗಿದೆ ಅಲ್ಲಕ್ಕ. ಸ್ಯಾಂಪಲ್ ಓಕೆ, ಈಗ ತರಕಾರಿ ಕೊಡಿ. ಅಮ್ಮೋ, ಇದೇನು ಬೇಕ್ರಿನ ಶಾಂಪಲ್ ಕೊಡೋಕ್ಕೆ? ನೀವು ಕೊಟ್ಟರು 200 ರೂಪಾಯಿಗೆ ಬರೋದೇ ಅಷ್ಟೇ. 200 ರೂಪಾಯಿಗೆ ಇಷ್ಟು ತರಕಾರಿನಾ? ಹೌದಮ್ಮ. ಅಣ್ಣ, ಹಾಂ, ಮನೆಗೆ ನೆಂಟರು ಬೇರೆ ಬಂದಿದ್ದಾರೆ. ಹೌದು. ಕಾಸಿಲ್ಲ, 1 kg ತರಕಾರಿ ಕೊಡೋಣ. ಕಾಸಿಲ್ಲ ಅಂದ್ರೆ ತರಕಾರಿ ಹೆಂಗಯ್ಯ ಬರುತ್ತೆ? ನನ್ನ ಹತ್ರ ಪೈನಾಪಲ್ ಫೋನ್ ಇದೆ, ಇದು ನಿಟ್ಕೊಂಡು ತರಕಾರಿ ಕೊಡೋಣ. ಈ ಮೊಬೈಲ್ಗೆ ಹಬ್ಬ ಅಂದ್ರೆ 100 ಗ್ರಾಮ್ ತರಕಾರಿ ಬರ್ಬೋದು. ಕೈಯಲ್ಲಿ ಏನಿದೆಯಲ್ಲ ಅದು ಬೆಳೆದಾ? ಹೌದಣ್ಣ. ಕೊಡು. ಬೆಳೆದ ತಾನೆ? ಖಂಡಿತ ಅಣ್ಣ, ಹೌದು ನೋಡು. ಇದಕ್ಕೆ ನಿನ್ನ ಅಡ್ರೆಸ್ಸು ನೇಮ್ ಎಲ್ಲ ಬರೆದು ಫೋನ್ ನಂಬರ್ ಹಾಕಿ ಸೈ ಮಾಡು. ಹಾಂ, ಆಯ್ತಾ? ಆಯ್ತು ಹಾಂ, ತಗೋ. ಅಣ್ಣ, ಒಂದೇ ಒಂದು ಟೊಮೊಟೊ ಹಾಕೋಣ. ಏಯ್, ಬೇಡ ಅಯ್ಯಬ್ಯಾ, ಮೊಬೈಲ್ ಆಡ ಇಡೋದಲ್ದೆ ಬೆಳ್ಳಿ ಕಡ್ಗಾನು ಆಡ ಇಟ್ಟು ತರಕಾರಿ ತಗೊಂಡು ಹೋಗ್ಬೋದು. ಇದೇ ಫಸ್ಟ್ ನಾನು ಕಾಣ್ತೀನಿ. ಸರ್, ತರಕಾರಿ ತೊಗೊಂಡಿದ್ದಾಯ್ತಲ್ಲ, ಹೊರಡಿ. ಅಡ್ವಾನ್ಸ್ ಬುಕ್ಕಿಂಗ್ ಇದೆ ನಮಗೆ, ಕಸ್ಟಮರ್ ಡಿಸ್ಟರ್ಬ್ ಆಗುತ್ತೆ, ಹೊರಡಿ. ಗಿರ್ಜಮ್ಮ, ಇಲ್ಲಿ ವರ್ಕೌಟ್ ಆಗ್ತಿಲ್ಲ. ರೈತರಿಂದ ನೇರ ಅಡುಗೆ ಮನೆಗೆ ತಗೊಬತ್ತೆ. ಇಲ್ಲಿಂದ ನಾವು ಹೋಪ ಬನ್ನಿ. ಏನು ಶಿವಗಳು, ಮೊಗಗಳು ಸಿಂಗಲ್ ಫ್ಯೂಸ್ ಬಲ್ಬ್ಗಳ ಥರ ಆಗ್ಬಿಟ್ಟಿದವಪ್ಪ. ಆಗದೆ ಇರುತ್ತೇನಪ್ಪ, ಕರೆಂಟ್ ಬಿಲ್ ಅಷ್ಟು ಜಾಸ್ತಿ ಮಾಡಿದ್ರೆ. ಆಗ್ಲಿ ಬಿಡೋ, ನೀನೇನು ಕಟ್ಬೇಕಾ? ಫ್ರೀ ತಾನೇ? ಫ್ರೀ ಏನೋ ಸರಿ ಬಾಸ್ಕಿ, ಆದರೆ ಫ್ರೀ ಕೊಡೋದ್ರಿಂದ ಆಗೋ ಲಾಸ್ನ ತುಂಬಿಸ್ಕೊಳ್ಳೋಕ್ಕೆ ನಮ್ಮಂಥವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ಲಪ್ಪ. ಹ್ಞೂ ಸರು, ಪೆಟ್ರೋಲ್ ಡೀಸೆಲ್ ರೇಟ್ಗಳು, ಬಸ್ ಟಿಕೆಟ್ ರೇಟ್ಗಳು, ಜೊತೆ ಎಣ್ಣೆ ರೇಟ್ಗಳು ಜಾಸ್ತಿ ಆಗ್ಬಿಡೋದು ಸರು. ಅಷ್ಟೇ ಅಲ್ಲಪ್ಪ, ನಾವು ದಿನ ಉಪಯೋಗಿಸೋ ಹಾಲು, ದಿನಸಿ, ತರಕಾರಿ ರೇಟು ಜಾಸ್ತಿ ಆಗೋಗಿದೆ. ತರಕಾರಿ ರೇಟಿನ ಬಗ್ಗೆ ನಮ್ಮ ಶಿವ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಆಯ್ತು ಬಿಡಪ್ಪ, ಆಗಿದ್ದಾಗೋಯ್ತು, ಅದನ್ನೇ ಇಟ್ಕೊಂಡು ರುಬ್ಬೇಡ. ರುಬ್ಬೋ ವಿಷಯ ಅಂತ ಬಂದ್ರೆ ಈ ಮಿಕ್ಸಿ ಗ್ರೈಂಡರ್, ಈ ಎಲೆಕ್ಟ್ರಿಕಲ್ ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತಪ್ಪ. ಅಯ್ಯೋ, ಜಾಸ್ತಿ ಆಗಲಿ ಬಿಡಿ ಸರ್, ಹಿಂದೆನೂ ರೇಟ್ ಜಾಸ್ತಿ ಆಗಿತ್ತು, ಅವಾಗೇನಾದರೂ ಮಾತಾಡಿದ್ರಾ? ಈಗ ಯಾಕೆ ಮಾತಾಡ್ತಿದ್ದೀರಾ? ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳು ಯಾವಾಗಲೂ ಮಾತಾಡ್ಕೋತೀವಪ್ಪ. ಆದರೆ ನಿಮ್ಮಂಥವ್ರೆ ಇದನ್ನು ರಾಜಕೀಯ ಮಾಡೋದು, ಇದೇ ಆಗ್ತಾ ಇರೋ ತಪ್ಪು. ಕರೆಕ್ಟಾಗಿ ಹೇಳಿದ್ರಿ ಸರ್. ನಮ್ಮಂಥವ್ರಿಗೆ ರಾಜಕೀಯ ಮುಖ್ಯ ಅಲ್ಲ, ಸಂಸಾರದಲ್ಲಿ ರಾಜಕೀಯ ಆಗದೆ ಸರಾಗವಾಗಿ ಮುಂದಕ್ಕೆ ಹೋದ್ರೆ ಅಷ್ಟೇ ಸಾಕು. ಆದರೆ ಯಾರಿಗೂ ಅರ್ಥವೇ ಆಗಲ್ಲಪ್ಪನೇ. ಇಂಥ ನೆಗೆಟಿವ್ಗಳೆಲ್ಲ ಸೇರ್ಕೊಂಡು ರಾಜಕೀಯಗಳು ಮಾಡಿ 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 ನಮ್ಮಂಥವ್ರುಗಳೆಲ್ಲ ಹಿಂಗೆ ಆಗ್ಬಿಟ್ಟಿದ್ದೀವಿ. ಅಲ್ಲ, ನನಗೆ ಒಂದು ವಿಷಯ ಅರ್ಥ ಆಗಲ್ಲ. ನಾವು ಹೋಟ್ಲಿಗೆ ಹೋಗಿ ಇಡ್ಲಿ ತಿಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಗಾಡಿ ತಗೊಳ್ಳುವಾಗ ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ, ಆದರೂ ಆ ರೋಡಲ್ಲಿ ಓಡಾಡೋದಕ್ಕೆ ಟೋಲ್ ಕಟ್ಟಬೇಕಂತೆ. ಇದೇನು ಹಣೆ ಬರ? ಈಗೇನೋ ಅಕ್ಕಿ ಬೇರೆ ಕೊಡ್ತಾರಂತಲ್ಲ ಸರ್, ಮೇಲ್ನವ್ರು ಕೊಡಲ್ಲ, ಕೆಳಗ್ನವ್ರು ಬಿಡಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಎರ್ಚಾಡ್ತಾವ್ರೆ. ಅಕ್ಕಿನ ಅಲ್ಲ ಆರೋಪ. ಇಂಥದನ್ನೆಲ್ಲ ಫ್ರೀಯಾಗಿ ಕೊಡೋ ಬದಲು ಹೆಲ್ತ್ ಎಜುಕೇಷನ್ ಫ್ರೀಯಾಗಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ನಾವೆಲ್ಲ ದುಡಿಯೋದೇ ನಮ್ಮ ಮಕ್ಕಳ ಎಜುಕೇಷನ್ಗೆ, ನಮ್ಮ ತಂದೆ ತಾಯಿ ಹೆಲ್ತ್ಗೆ. ಅದನ್ನಾದರೂ ಫ್ರೀಯಾಗಿ ಕೊಟ್ಟರೆ ನಾವೆಲ್ಲ ನೆಮ್ಮದಿಯಾಗಿ ಬದುಕಬೇಕು. ಈ ಕಡೆ ಟ್ಯಾಕ್ಸು, ಆ ಕಡೆ ಸಾಲ ಕಟ್ಟೋದ್ರಾಗೆ ಜೀವನ ಮುಗಿದೋಗಿರ್ತದೆ. ನಿಜ ರಾಮಯ್ಯ, ಟ್ಯಾಕ್ಸ್ ಕಟ್ಟೋರಿಗೆ ಯಾವ ಬೆನಿಫಿಟ್ಟು ಇಲ್ಲ. ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದ್ದಾರೆ. ಹೂನಪ್ಪ, ಬಡವರುಗಳು ಸಾಲಗಳು ಮಾಡಿದ್ರೆ ಹರಾಜುಗಳು ಹಾಕ್ತಾರೆ. ಅದೇ ಶ್ರೀಮಂತರುಗಳು ಸಾಲಗಳು ಮಾಡಿದ್ರೆ ಮನ್ನಾಗಳು ಮಾಡಿ ಟಿಕೆಟ್ಗಳು ಕೊಟ್ಟು ಫಾರಿನ್ಗೂ ಕಳಿಸ್ತಾರೆ. ರಾಜಕೀಯದಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ ನಾವು ದುಡಿಯೋ ತಪ್ಪುತ್ತಾ? ನಮ್ಮ ಅನ್ನನ ನಾವೇ ಹುಟ್ಟಿಸ್ಬೇಕು. ಅದನ್ನ ತಗೊಳಕ್ಕೂ ಬೆಲೆ ಏರಿಕೆ ಮಾಡೋರಲ್ಲ ಸರ್, ಇನ್ನೇನು ಮಾಡೋಕ್ಕಾಯ್ತದೆ? ಅದು ಸರಿ, ಈ ಸ್ಟೇಟು ಸೆಂಟ್ರಲ್ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋರು ಬೇರೆ ಯಾರೂ ಅಲ್ಲ, ಮಿಡ್ಲ್ ಕ್ಲಾಸ್ನವ್ರೆ. ಬಿಡು ಶಿವು, ಇದೆಲ್ಲ ಇದ್ದಿದ್ದೆ. ಈ ಬಕೆಟ್ಗಳು ಹಿಡಿಯೋಗೆಲ್ಲ ಬಜೆಟ್ಗಳಾಗಕ್ಕೆ ಬರೋಲ್ಲ ಬಿಡು ಶಿವು. ಏಯ್, ಬಕೆಟ್ ಹಿಡಿದ್ರು ಬದುಕಕ್ಕಾಗ್ತಿಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿದೆ ಕಣ. ಒಟ್ಟಿನಲ್ಲಿ ಈ ಬೆಲೆ ಏರಿಕೆ ಮಧ್ಯೆ ನಾವು ಬದುಕಬೇಕು ಅಂದರೆ ಗೌರ್ಮೆಂಟ್ ಅವರು ಪ್ರತಿ ವರ್ಷ ಬಜೆಟ್ ಹಾಕ್ತಾರಲ್ಲ, ಅದೇ ರೀತಿ ನಮ್ಮನೆಗೆ ನಾವು ಒಂದು ಬಜೆಟ್ ಹಾಕೋಬೇಕು. ಹೇಗಿದ್ರೆ ಇವತ್ತು ಸಂಬಳ ದಿನ, ಮನೆಗೆ ಹೋಗಿ ನಾನು ಒಂದು ಬಜೆಟ್ನ ಮಂಡಿಸ್ಬಿಡ್ತೀನಿ.
ಈ ಬಾರಿಯ ಬಜೆಟ್ ಅನ್ನು ಮಂಡಿಸುತ್ತಿರುವವರು ಶಿವಪ್ರಸಾದ್, ಶಿವಕೃಪಾ ಸೌಧ, ಬೆಂಗಳೂರು 560 ಸಿಕ್ಕಾಪಟ್ಟೆ 0. ಮಳೆಗಾಲದ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗ ಗೃಹ ಕಲಾಪ ಪ್ರಾರಂಭವಾಗಿದೆ. ಮನೆಯ ಸದಸ್ಯರೆಲ್ಲ ತಮ್ಮ ತಮ್ಮ ಬೇಡಿಕೆಗಳನ್ನು ಮುಂದಿಡಬಹುದು. ಅಪ್ಪ, ಅಧ್ಯಕ್ಷರೇ, ಕ್ಷಮಿಸಿ. ಮೈಕ್ ಟೆಸ್ಟಿಂಗ್ 1 2 3 1 2 3. ಓಕೆ. ಸಭಾಧ್ಯಕ್ಷರೇ, ಇಂದು ನಾವೆಲ್ಲರೂ ಇಲ್ಲಿ ಸೇರಿರುವ ಕಾರಣ ಏನಪ್ಪಾ ಅಂದ್ರೆ, ಕತೆ ಗೀತೆ ಬೇಡ, ನೇರವಾಗಿ ವಿಷಯಕ್ಕೆ ಬನ್ನಿ. ಮಿಕ್ಕ ಸದಸ್ಯರಿಗೂ ಮಾತನಾಡಕ್ಕೆ ಅವಕಾಶ ಕೊಡಿ. ಓಕೆ. ಕ್ಷಮಿಸಿ. ಅಧ್ಯಕ್ಷರೇ, ಈ ಮನೆಯ ಬಹುಮುಖ್ಯ ಸದಸ್ಯನ ಸ್ಥಾನದಲ್ಲಿ ನಾನಿರೋದ್ರಿಂದ 2023 ಜುಲೈ ತಿಂಗಳಿನ ಬಜೆಟ್ನ ನಿಮ್ಮೆಲ್ಲರ ಮುಂದೆ ನಾನೀಗ ಮಂಡಿಸ್ತಾ ಇದ್ದೀನಿ. ಜುಲೈ ತಿಂಗಳ ಬಜೆಟ್ನ ಗಾತ್ರ 8,000 ರೂಪಾಯಿಗಳು. ಅಧ್ಯಕ್ಷರೇ, ಮಧ್ಯದಲ್ಲಿ ಥರ್ಡ್ ಪಾರ್ಟಿಗಳೆಲ್ಲ ಮಾತಾಡೋ ಹಾಗಿಲ್ಲ, ಈಗಲೇ ಹೇಳ್ಬಿಟ್ಟಿದ್ದೀನಿ. ಅಧ್ಯಕ್ಷರೇ, ಇವ್ರು ಹೀಗೆ ಹೇಳ್ತಾರೆ ಅಂತಾನೆ ನಾನು ಸೈಡಲ್ಲಿ ಕೂತಿದ್ದೀನಿ. ಸೈಡಲ್ಲಿ ಕೂತಿರೋರ ಮಾತನ್ನು ಆಲಿಸಬೇಕಾಗಿ ವಿನಂತಿ. ಅಧ್ಯಕ್ಷರೇ, ಇವ್ರು ಕೊಡೋ 8,000ದಲ್ಲಿ ಅಡುಗೆಗೆ ಬೇಕಾಗಿರೋ ದಿನಸಿ ಎಲ್ಲ ತಂದುಬಿಟ್ರೆ ಮಿಕ್ಕ ಊದುಬತ್ತಿ, ಕರ್ಪೂರ, ಹೂವು, ಹಣ್ಣು, ಹಾಲು, ಮೊಸರು, ಗ್ಯಾಸು, ಕೇಬಲ್ ಇದಕ್ಕೆಲ್ಲ ನಾವು ಏನು ಮಾಡಬೇಕು? ಇನ್ನು ಮಳೆಗಾಲ ಆಗಿರೋದ್ರಿಂದ ಈ ಮನೆಗೆ ಒಂದು ಕೊಡೆಯ ಅವಶ್ಯಕತೆ ಇದೆ. ಕೊನೆಯ ಪಕ್ಷ ಹಳೆ ಕೊಡೆನ ರಿಪೇರಿ ಮಾಡಿಸೋದಕ್ಕೆ 50 ರೂಪಾಯಿ ಬೇಡವಾ? ಹಾ, ರೈನ್ ಕೋಟ್ ಕಡ್ಡಾಯ. ಅಲ್ಲದೆ ಇದ್ರೆ ಒಳ್ಳೇದು. ಶೀತಗಾಳಿ ಯಥೇಚ್ಛವಾಗಿ ಬೀಸ್ತಾ ಇದೆ, ಹಾಗಾಗಿ 2 ವಿಕ್ಸ್ ಡಬ್ಬಗಳನ್ನ ಕೊಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹೌದು ಅಧ್ಯಕ್ಷರೇ, ನಮ್ಮ ಗೃಹ ಸಚಿವರು ಅಂದ್ರೆ ಅಮ್ಮ ಹೇಳೋ ಪ್ರಕಾರ ಇದು 100ಕ್ಕೆ 100 ಸತ್ಯ. ಅದ್ರ ಜೊತೆಗೆ ಕಾಲೇಜ್ ಫೀಸು, ಸ್ಕೂಲ್ ಫೀಸು ಎಲ್ಲ ಇದೆ. ಹಾಗಾಗಿ ಬಜೆಟ್ನ ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕಂತ ನಾನು ನಿಮ್ಮ ಹತ್ರ ಕಳಕಳಿಯ ಮನವಿ ಮಾಡ್ಕೋತಾ ಇದ್ದೀನಿ ಸಭಾಧ್ಯಕ್ಷರೇ. ಅಷ್ಟೆಲ್ಲ ಸಭಾಧ್ಯಕ್ಷರೇ, ನನ್ನ ಹೈಟಿಗೆ ತಕ್ಕಂತೆ ಒಂದು ಲಿಸ್ಟ್ ಮಾಡಿದ್ದೀನಿ, ಕೇಳಿಸ್ಕೊಂಬಿಡಿ. ರಿಮೋಟ್ ಕಾರ್, ನ್ಯೂ ಬ್ಯಾಗ್, ಕ್ರಿಕೆಟ್ ಬ್ಯಾಟ್, ಬಾಲ್ ಇನ್ಕ್ಲೂಡಿಂಗ್ ಬಾಸ್ಕೆಟ್ಬಾಲ್, ಫುಟ್ಬಾಲ್, ರಬ್ಬರ್ ಬಾಲ್, ಸ್ಪಂಜ್ ಬಾಲ್, ಸ್ಕೂಲ್ ಫೀಸ್, ಜಾಮೆಟ್ರಿ ಬಾಕ್ಸ್, ಪೆನ್ಸಿಲ್ ಬಾಕ್ಸ್, ಹಾಗೂ ಇನ್ನು ಕೆಲವೇ ದಿನಗಳಲ್ಲಿ ಅತಿಯಾದ ಚಳಿ ಬರುವ ಮುನ್ಸೂಚನೆ ಸಿಕ್ಕಿರುವುದರಿಂದ ಸ್ವೆಟರ್ ಅಥವಾ ಜಾಕೆಟ್ ಕಡ್ಡಾಯವಾಗಿ ಬೇಕೇ ಬೇಕಾಗಿದೆ. ಇಲ್ಲದಿದ್ದರೆ ಆಸ್ಪತ್ರೆಗೆ ದುಡ್ಡು ಸುರಿಯಬೇಕಾಗುತ್ತದೆ. ಇನ್ನುಳಿದಂತೆ ಪಿಲ್ಲೋ, ನ್ಯೂ ಬುಕ್, ಕಾಮಿಕ್ಸ್ ಇಫ್ ಪಾಸಿಬಲ್, ಪಾಕೆಟ್ ಮನಿ, ಗನ್, ಬುಲೆಟ್ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ, ಪರವಾಗಿಲ್ಲ. ಮುಂದೆ ನ್ಯೂ ಪೆನ್ಸ್, ಬಾಲ್ ಪೆನ್, ಜೆಲ್ ಪೆನ್, ಇಂಕ್ ಪೆನ್, ಈ ಮೂರೂನು ಒಂದೊಂದೇ ಕೊಡ್ಸಿದ್ರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಆಮೇಲೆ ಪೆನ್ಸಿಲ್, ಎರೇಸರ್, ಶಾರ್ಪ್ನರ್, ಸ್ಕೇಲ್, ಪೆನ್ಸಿಲ್, ಪಿಗಿ ಬ್ಯಾಂಕ್, ಇಷ್ಟೇ. ಸ್ವಲ್ಪ ಸುಮ್ಮನಿರಪ್ಪ. ಬಜೆಟ್ ಗಾತ್ರ ಗೊತ್ತಾಯ್ತಲ್ಲ, ಯಾವ್ಯಾವ ಇಲಾಖೆಗೆ ಎಷ್ಟಿಷ್ಟು ಅಂತ ನೋಡೋಣ. ಹೇಳಿಪ್ಪ. ಅಧ್ಯಕ್ಷರೇ, ಈ ತಿಂಗಳ ಅಂದ್ರೆ ಜುಲೈ ತಿಂಗಳ ಬಜೆಟ್ನ ಸಿಂಹಪಾಲು ಆಹಾರ ಸರಬರಾಜು ಇಲಾಖೆ ಪಡ್ಕೊಳ್ತಾ ಇದೆ. 8,000ದಲ್ಲಿ 60% ಅಂದ್ರೆ 4,800 ರೂಪಾಯಿ. ಇದರಲ್ಲೇ ಅಕ್ಕಿ, ಬೆಲ್ಲ, ಬೇಳೆ, ತರಕಾರಿ ಇತ್ಯಾದಿಗಳನ್ನ ಕೊಂಡ್ಕೋಬಹುದು. ಅಧ್ಯಕ್ಷರೇ, ಅದ್ ಯಾವ ಮೂಲೆಗೂ ಸಾಕಾಗಲ್ಲ ಏನ್ರಪ್ಪ? ಹೌದೌದು, ಸಾಕಾಗಲ್ಲ. ಸ್ವಲ್ಪ ಸುಮ್ಮನಿರ್ತಾರಾ? ಪೂರ್ತಿ ಅವ್ರು ಏನು ಹೇಳ್ತಾರೋ ಕೇಳಿ. ಹೇಳಿಪ್ಪ. ಧನ್ಯವಾದಗಳು ಅಧ್ಯಕ್ಷರೇ, ಈಗಾಗಲೇ ನಾನು ಬಜೆಟಲ್ಲಿ ಆಹಾರಕ್ಕೆ 4,800 ರೂಪಾಯಿಗಳನ್ನು ಮೀಸಲಿಟ್ಟಿದ್ದೀನಿ. 4 ಸಂಡೆ ವಿಶೇಷ ಅಡುಗೆಗೆ ಅನುದಾನ ಕೊಡ್ತಾ ಇದ್ದೀನಿ. ಅಂದರೆ ಮನೆಗೆ ಯಾರಾದರೂ ನೆಂಟರಿಷ್ಟರು ಬಂದರೆ ಎಮರ್ಜೆನ್ಸಿಗೆ ಇರಲಿ ಅಂತ ಒಂದು ಅನುಮತಿ ಕೊಡ್ತಾ ಇದ್ದೀನಿ. ಆ ವಿಶೇಷ ಅನುದಾನ 1,500 ರೂಪಾಯಿಗಳು. ಜೊತೆಗೆ ಆರೋಗ್ಯ ಮತ್ತು ಕುಟುಂಬದ ಸ್ವಾಸ್ಥ್ಯಕ್ಕಾಗಿ ಮಾತ್ರೆ, ಟಾನಿಕ್ಕು, ಎಮರ್ಜೆನ್ಸಿ ಮೆಡಿಸಿನ್ ಇವುಗಳಿಗೆ 1,000 ರೂಪಾಯಿಗಳನ್ನು ಕೊಡ್ತಾ ಇದ್ದೀನಿ. ಈಗ ಮುಜರಾಯಿ ದೇವರ ಮನೆ ಹಾಗೂ ಭಕ್ತಿ ಕೇಂದ್ರಗಳ ಭೇಟಿಗೆ, ಪೂಜೆ ಪುರಸ್ಕಾರಗಳಿಗೆ
₹500 ಹೆಚ್ಚುವರಿ ಭತ್ಯೆಯನ್ನ ಮೀಸಲಿಟ್ಟಿದ್ದೇನೆ. ಅಧ್ಯಕ್ಷರೇ, ಹೂವು ಹಬ್ಬದ ಟೈಮಲ್ಲಿ ಮೊಳಕ್ಕೆ ₹80 ಅಂತ ಹೇಳ್ತಾರೆ. ಅಷ್ಟೇ ಸಾಕಾಗಲ್ಲ ಸಾಕಾಗಲ್ಲ ಸಾಕಾಗಲ್ಲ. ಬರೀ ಹೆಲ್ತ್, ಕಿಚನ್, ಟೆಂಪಲ್ಸ್ಗೆ ಆಯ್ತು. ಇದ್ ಬಿಟ್ರೆ ಎಜುಕೇಶನ್, ಚಿಲ್ಡ್ರನ್ ವೆಲ್ಫೇರ್, ಸ್ಪೋರ್ಟ್ಸ್ ಇದಕ್ಕೆ ಯಾವ್ದು ಇಲ್ವಾ? ಇದೆ ಇದೆ ಅಧ್ಯಕ್ಷರೇ, ಇದೆ ಇದೆ. ಮನೆಯ ಮಹಿಳೆ ಮತ್ತು ಮನೆಯ ಮಕ್ಕಳ ಕಲ್ಯಾಣಕ್ಕಾಗಿ ₹1,500 ಮೀಸಲಿಡಲಾಗಿದೆ ಅಧ್ಯಕ್ಷರೇ. ಅಲ್ರಿ, ಎಲ್ಲ ಲೆಕ್ಕ ಹಾಕಿದ್ರು ₹8,000 ಬಜೆಟ್ಗಿಂತ ಜಾಸ್ತಿ ಆಯ್ತಲ್ಲ, ಅದಕ್ಕೇನ್ ಮಾಡ್ತೀರಿ? ಅದಕ್ಕೂ ಕ್ಲಾಸ್ ಇಟ್ಟಿದ್ದೀನಿ ಅಧ್ಯಕ್ಷರೇ. ಕ್ಲಾಸ್ ನಂಬರ್ 1, ಮಕ್ಕಳಿಗೆ ಕೊಡ್ತಾ ಇದ್ದ ಪಾಕೆಟ್ ಮನಿ ಕ್ಯಾಟ್. ಕ್ಲಾಸ್ ನಂಬರ್ 2, ಗಿರಿಗೆ ಕೊಡ್ತಾ ಇದ್ದ ಬಸ್ ಚಾರ್ಜ್ ಕ್ಯಾಟ್. ಹಾಗಾಗಿ ಇವುಗಳಿಂದ ಉಳಿಯೋ ದುಡ್ಡನ್ನ ಬಜೆಟ್ಗೆ ಬಳಸಿ, ಬಜೆಟ್ ಅನ್ನ ಉಳಿಸಿ ಅಂತ ತಮ್ಮಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ಸವಿನಯ ಪ್ರಾರ್ಥನೆ. ಇಲ್ಲ ಅಧ್ಯಕ್ಷರೇ, ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ದುಡ್ಡು ಕೊಟ್ಟೆ ಓಡಾಡ್ತೀನಿ, ಫ್ರೀ ಬಸ್ ಹತ್ತಲ್ಲ. ನೆನ್ನೆ ಹಿಂದಿನ ಮನೆ ಡ್ರೈವರ್ ಹೆಂಡತಿ ಹೇಳ್ತಾ ಇದ್ರು, ಪಾಪ ಆ ಡ್ರೈವರ್ಗೆ ಸಂಬಳನೇ ಆಗಿಲ್ವಂತೆ, ಕೇಳಿದ್ರೆ ತುಂಬಾ ಲಾಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರಂತೆ. ಹೆಣ್ಮಕ್ಳನ್ನ ಬಸ್ಗೆ ಹಚ್ಕೊಳ್ಳಿ ಅಂತ ಹೇಳಿದ್ರೆ ಹೆಣ್ಮಕ್ಳ ಮೇಲೆ ಬಸ್ ಹತ್ತಿಸಿದಾರಂತೆ. ಇದಕ್ಕೆ ಪುರಾವೆಯಾಗಿ ಇತ್ತೀಚೆಗೆ ಬಂದಿರೋ ಒಂದು ವಿಡಿಯೋನ ತಾವು ಪರಾಮರ್ಶಿಸಬೇಕಾಗಿ ವಿನಂತಿ ಅಧ್ಯಕ್ಷರೇ. ಹಾಗಾಗಿ ನಮ್ಮಿಂದಾಗಿ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು. ಸ್ಯಾರಿಗಂತೂ ಕೊಡಲ್ಲ, ಸಾರಿಗೆಗಾದ್ರೂ ಕೊಡ್ಲೇಬೇಕು. ಅವ್ರ ಸ್ಯಾರಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ರಿಮೋಟ್ ಕಾರಿಗೆ ದುಡ್ಡು ಬೇಕೇ ಬೇಕು. ಇದು ನನ್ನ 5 ವರ್ಷದ ಸತತ ಹೋರಾಟ. ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ಅದು ಇವನೊಬ್ನೇ. ಅಕ್ಕ ಅಧ್ಯಕ್ಷರೇ, ಇವ್ರು ಧರಣಿ ಮಾಡಿದ್ರು ಅಷ್ಟೇ, ಬೆರಣಿ ತಟ್ಟಿದ್ರು ಅಷ್ಟೇ, ಜುಲೈ ತಿಂಗಳ ಬಜೆಟೇ ಇದು ಫೈನಲ್. ನೀವು ಸೈನ್ ಹಾಕ್ಬಿಟ್ರೆ ಮುಂದಿನ ಕೆಲಸ ಮುಂದುವರಿಸಬಹುದು. ತಥಾಸ್ತು. ಮಾವ ಅಧ್ಯಕ್ಷರೇ, ಅಧ್ಯಕ್ಷರೇ ಸ್ವಲ್ಪ ಕರುಣೆ ತೋರಿಸಿ. ಸಭೆಯನ್ನು ಸದ್ಯಕ್ಕೆ ಮುಂದೂಡಲಾಗಿದೆ. ಓ, ಹಾಗಾದ್ರೆ ಬಜೆಟ್ ಮುಂದಕ್ಕೆ ಹೋಗುತ್ತೆ. ಎಲ್ಲರೂ ಉಪವಾಸ ಇರಿ. ಇಂತಿ ನಿಮ್ಮ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ನಾನು ಸೈನ್ ಹಾಕ್ಬಿಡ್ತೀನಿ. ಹಂಗ ಬನ್ನಿ ದಾರಿಗೆ ಅಧ್ಯಕ್ಷರೇ, ತಗೊಳ್ಳಿ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ, ಓಹೋ, ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಗಗನಕ್ಕೆ. ಹೇ ಗಿರಿ, ಅಡಿಗೆ ಮನೆನ ಬೆಡ್ರೂಮ್ ಶಿಫ್ಟ್ ಮಾಡ್ಬಿಟ್ಟ. ಅಯ್ಯೋ ರೀ, ತರಕಾರಿ ರೇಟ್ ಕೇಳಿದ್ಮೇಲೆ ನಾವು ಕೇರ್ಲೆಸ್ ಮಾಡೋಕ್ಕಾಗತ್ತಾ? ಹಂಗೋ ಹಿಂಗೋ ಅಲ್ಪ ಸ್ವಲ್ಪ ತರಕಾರಿ ತಂದಿದ್ದೀನಿ. ನಾನು ತರಕಾರಿ ತರೋದನ್ನ ಯಾವುದೋ ಕಳ್ಳ ನೋಡಿ ರಾತ್ರಿ ಮನೆಗೆ ನುಗ್ಗಿ ಈ ತರಕಾರಿನೆಲ್ಲ ಕದ್ಕೊಂಡು ಹೋಗ್ಬಿಟ್ರೆ, ಅದಕ್ಕೆ ಬೀರಿನಲ್ಲಿಟ್ಟು ಭದ್ರವಾಗಿ ಬಾಗ್ಲು ಹಾಕ್ತಾ ಇದ್ದೀನಿ. ಅಯ್ಯೋ ಲೂಸು, ಫ್ರಿಜ್ ಅಲ್ಲಿ ಆದ್ರೂ ಇಡು, ಫ್ರೆಶ್ ಆಗಾದ್ರೂ ಇರುತ್ತೆ. ಫ್ರಿಜ್ಜು ಅದು ಫ್ರಿಜ್ ತರ, ಅದಕ್ಕೆ ಅದನ್ನ ಬಟ್ಟೆ ಬರೆ ಇಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 6 ತಿಂಗಳು ಹೋದ್ರೆ ಆ ಫ್ರಿಜ್ಜಿಗೆ ವರ್ಷದ ತಿಥಿನೇ ಮಾಡ್ಬೇಕಾಗತ್ತೆ. ಹಳೆ ಫ್ರಿಜ್ನ ಸರಿನೂ ಮಾಡಿಸಲ್ಲ, ಹೊಸ ಫ್ರಿಜ್ ತರೋದೂ ಇಲ್ಲ. ರೀ, ಸದ್ಯದ ಪರಿಸ್ಥಿತಿನಲ್ಲಿ ತರಕಾರಿಗಳು ಫ್ರೆಶ್ ಆಗಿರೋದಕ್ಕಿಂತ ಸೇಫ್ ಆಗಿರೋದು ಮುಖ್ಯ. ಯಾಕೆ 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 ಹೀಗೆಲ್ಲ ಆಗ್ತಾ ಇದೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಈ ಜಗತ್ತಿನಲ್ಲಿ 2 ಅಧ್ಯಾಯ. 1 ಬೆಲೆ ಏರಿಕೆಗೂ ಮುನ್ನ, 2 ಬೆಲೆ ಏರಿಕೆಯ ನಂತರ. ಗಿರಿ, ಪಾನ್ ಶಾಪ್ ಹತ್ರ ನನ್ನ ಹಳೆ ಫ್ರೆಂಡ್ ಒಬ್ಬ ಸಿಕ್ಕಿದ್ದ. ಓ, ಏನಂತೆ? ಅವನ ಮಗಳಿಗೆ ಗಂಡು ನೋಡ್ತಾ ಇದಾರಂತೆ. ಸರ್ಕಾರಿ ಕೆಲಸದವನು ಬಂದಿದ್ದಂತೆ, ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರಂತೆ. ಹೌದಾ? ಯಾಕಂತೆ? ಸರ್ಕಾರಿ ಕೆಲಸ ಮಾಡೋನ ಹತ್ರ ಏನಿರುತ್ತೆ ಮಣ್ಣು, ಅದೇ ತರಕಾರಿ ಮಾರೋನ ಹತ್ರ ಬೇಜಾನ್ ದುಡ್ಡಿರುತ್ತೆ. ನನ್ನ ಮಗಳನ್ನ ಕೊಟ್ರೆ ತರಕಾರಿ ಮಾರೋನ್ಗೆ ಕೊಡೋದು ಅಂತ ಹೇಳ್ಬಿಟ್ಟ. ನೋಡ್ರಿ, ಪ್ರಪಂಚ ಎಷ್ಟು ಬದಲಾಗ್ತಾ ಇದೆ ಅಂತ. ಇದಕ್ಕೆಲ್ಲ ಕಾರಣ ಬೆಲೆ ಏರಿಕೆ. ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ. ನೀವು ಎಷ್ಟೇ ಹಾಡಿದ್ರು ಕಡಿಮೆ ಅಂತೂ ಆಗಲ್ಲ. ಮಲ್ಕೊಳ್ಳಿ ಈಗ. ಶಿವಪ್ನೆ, ಬಾಟ್ಲಿಗಳಿದೆಯೇ? ಈ ಬಾಟ್ಲಲ್ಲ ಪೌ, ಯೂಸ್ ಮಾಡಾಗಿರೋ ಯೂಸ್ ಅಂಡ್ ಥ್ರೋ ಬಾಟ್ಲ್ಗಳು. ತಗೊಳ್ಳೆ, ಯೂಸ್ಲೆಸ್. ಯೂಸ್ಲೆಸ್ ಬಾಟ್ಲು. ಬಕೆಟ್ಗಳು ಕೊಡ್ತೀಯ ಅನ್ಕಂಡೆ, ಬಾಟ್ಲ್ಗಳು ಕೊಟ್ಟಿಲ್ಲ. ಇರ್ಲಿ ಬಿಡು. ಇರ್ಲಿ ಬಿಡಿ, ಯಾರಿಗೆ ಯೂಸ್ ಅಂಡ್ ಥ್ರೋ ಬಾಟ್ಲ್ಗಳು ಪ್ಲೀಸ್.
ಏ ಬಾಬು ಏ ಬಾಬು ಅಲ್ಲಪ್ಪನೆ ಏನ್ ಬಾಬು ಮಾರ್ಕೆಟ್ ಬಾಬು ಮಾಲೂರ್ ಬಾಬು ಆ ಊರ್ ಬಾಬೆ ಅಲ್ಲ ಕೆಲಸ ಬಿಟ್ಟು ಹಳೆ ಪೇಪರ್ ಪ್ಲಾಸ್ಟಿಕ್ ಬಾಟ್ಲಿಗೆ ಏನಾದ್ರು ಅಫಿಷಿಯಲ್ ಆಗಿ ಜಾಯ್ನ್ ಆಗ್ಬಿಟ್ಯಾ ನೋ 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 ಬೆಲೆ ಏರಿಕೆ ಎಫೆಕ್ಟ್ ನಿಮ್ಮನ್ನ ಈ ಮಟ್ಟಕ್ಕೆ ತಿರುತ್ತೆ ಅಂತ ಗೊತ್ತಿರಲಿಲ್ಲ. ರಮಯ್ಯ ಎಲ್ಲರೂ ಹೇಳ್ದ ಸರಿಯಾಗಿ ಕೇಳಿಸ್ಕೊಡ್ರಪ್ಪ. ಈ ಬಾಟ್ಲುಗಳನ್ನ ಇಟ್ಕೊಂಡು ಹಳೆ ಪೇಪರ್ ಕಲಿಸಿಸಿ ಅಂತ ಮಾರಕ್ಕೆ ಹೋಗಲ್ರಪ್ಪ. ಈ ಬಾಟ್ಲುಗಳನ್ನ ಅರ್ಧಕ್ಕೆ ಕುಯ್ದು ಇದ್ರೊಳಗಡೆಗೆ ಆರ್ಗಾನಿಕ್ ಮಣ್ಣುಗಳನ್ನ ಹಾಕಿ ಎರೆಹುಳು ಗೊಬ್ಬರಗಳನ್ನ ಹಾಕಿ ಇದ್ರೊಳಗಡೆ ಕ್ಯಾರೆಟ್ಗಳು, ಬೀಟ್ರೋಟ್ಗಳು, ಟೊಮೆಟೊಗಳು, ಬೀನ್ಸ್ಗಳು, ನುಗ್ಗೆಕಾಯಿಗಳು, ಕೊತ್ತಿಮೀರಿ ಸೊಪ್ಪುಗಳು, ನುಗ್ಗೆ ಸೊಪ್ಪುಗಳು ಎಲ್ಲಾನು ಬೆಳೆದು ಅದನ್ನ ಮಾರಾಟ ಮಾಡ್ತೀನಿ. ದುಡ್ಡುಗಳು ಬಂದ್ರೆ ತಗೊಂಡೋಗಿ ದೇವ್ರ ಮನೆಗಳು ಇಡ್ತೀನಿ. ದುಡ್ಡುಗಳು ಬರಲಿಲ್ಲ ಅಂದ್ರೆ ತರಕಾರಿಗಳನ್ನ ಕೊಯ್ಕೊಂಡೋಗಿ ಅಡುಗೆ ಮನೆಗಳು ಇಡ್ತೀನಿ. ಯಾವ್ದಾದ್ರು ನನಗೆ ಲಾಭಗಳು. ಈ ಬೆಲೆ ಏರಿಕೆ ಜಮಾನಗಳಲ್ಲಿ ಇದೊಂದೇ ನನಗೆ ಉಳಿದಿರೋ ಆಪ್ಷನ್ಗಳು. ಈ ನಗರಕ್ಕೆ ಏನಾಗಿದೆ? ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಭಗವಂತ?